ನಾವಿವಾಗಿರೋದು JC ರೋಡ್ನ ಸಿಗ್ನಲ್ ಹತ್ರ. ನಾನು ನಿಮ್ಗಿಲ್ಲಿ ಬಹಳ ಮುಖ್ಯವಾಗಿ ಕಾರ್ ಪಾರ್ಕಿಂಗ್ ಅನ್ನ ಎಲ್ಲಿ ಮಾಡಬೇಕು ಅನ್ನುವಂತ ಕಾಮನ್ ಸೆನ್ಸ್ ಇಲ್ಲ ಇವ್ರು ಯಾರು ಕೂಡ. ಯಾಕಂತ ಅಂದ್ರೆ ಫುಟ್ಪಾತ್ ನಲ್ಲಿ ಯಾಕೆ ಫುಟ್ಪಾತ್ ಅನ್ನ ತೆರವು ಮಾಡಬೇಕು ಅಂತ ಮುಂದಾಗ್ತಾ ಇರೋದು ಕೃಷ್ಣ ಬೈರೇಗೌಡರು ಅಂತ ಅಂದ್ರೆ, ಇವಾಗ ನಾನು ಇಲ್ಲಿ ಏನ್ ತೋರಿಸ್ತೀನಿ ದೃಶ್ಯಾವಳಿಗಳನ್ನ ನೀವು ನೋಡ್ಬೋದು. ಇಲ್ಲಿ ಫುಟ್ಪಾತ್ ಇದು, ನಾವು ಪಾದಚಾರಿಗಳು ಓಡಾಡೋದಕ್ಕೆ ಅಂತ ಇರುವಂತಹ ಜಾಗ. ಇಲ್ಲಿ ಇವ್ರು ಏನ್ ಮಾಡಿದ್ದಾರೆ ನೋಡಿ, ಈ ಕಾರ್ ಇಲ್ಲೇ ನಿಲ್ಸಿದ್ದಾರೆ. ಇಲ್ಲೇನ್ ಓಡಾಡೋದಿಕ್ಕಾಗತ್ತಾ? ರಿಪೇರಿ ಮಾಡಿಸ್ಕೊಂಡು ನಿಂತಿರೋದು. ಈ ಕಡೆ ಆಟೋಮೊಬೈಲ್ಸ್ ಅಂದ್ರೆ JC ರೋಡ್ ಅಂತ ಅಂದ್ರೆ ಆಟೋಮೊಬೈಲ್ಸ್ ಇರುವಂತ ಅಂಗಡಿಗಳು ಇಲ್ಲಿ ಬೇಜಾನಿರುತ್ತೆ ನೋಡಿ. ಇಲ್ಲಿ ರಿಪೇರಿ ಮಾಡ್ತಿದ್ದಾರೆ, ಕಾರ್ ಇಲ್ಲೇ ಹಾಕೊಂಡಿದ್ದಾರೆ. ಫುಟ್ಪಾತ್ ಎಲ್ಲಿದೆ ಜನರಿಗೆ ಓಡಾಡೋದಿಕ್ಕೆ? ಹಾಗಾಗಿ ಎಲ್ಲ ಇಲ್ಲಿ ಬಂದು ಇಲ್ಲಿ ವೆಹಿಕಲ್ಸ್ ನಿಂತಿರ್ತವೆ, ಇಲ್ಲಿ ಬಂದು ಹಿಂಗ್ ಹೋಗೋದು. ಆಕ್ಸಿಡೆಂಟ್ ಆಗ್ದಲೆ ಇನ್ನೇನಾಗುತ್ತೆ? ಇಲ್ಲಿ ನಿಲ್ಸಂತ ಜಾಗನ ಇದು? ಗಾಡಿಗಳೆಲ್ಲ ನೋಡಿ ಬೇಕಾಬಿಟ್ಟಿಯಾಗಿ ಫುಟ್ಪಾತ್ ಅಲ್ಲಿ ನಿಲ್ಸಿದ್ದಾರೆ. ಎಲ್ಲಿ ನಿಲ್ಲಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆಲ್ಲ. ಆ ಕಡೆನಲ್ಲಿ ಅಂಗಡಿಗಳು ಹಾಕೊಂಡಿದ್ದಾರೆ, ರಿಪೇರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ವಾ ಕೃಷ್ಣ ಬೈರೇಗೌಡರು ಮುಂದಾಗ್ತಾ ಇರೋದು ಇದು ಪಾರ್ಕಿಂಗ್ ಮಾಡುವಂತ ಜಾಗನ ರೋಡ್ ಸೈಡ್ ತಗೊಂಬಂದು ಪಾರ್ಕಿಂಗ್ ಮಾಡ್ತಾರೆ ಅಂತ ಅಂದ್ರೆ ಇವ್ರಿಗೇನಿದೆ? ಇಲ್ಲಿ ನೋಡಿ ಇಲ್ಲೊಂದು ಕಾರು ಏಣಿಸ್ಕೊಂಡು ಹೋದ್ರೆ ದಾರಿ ಉದ್ದಕ್ಕೆ ಈ ಫುಟ್ಪಾತ್ ಪೂರ್ತಿ ನಮಗೆ ಸಿಗೋವಂಥದ್ದು ವೆಹಿಕಲ್ಸ್ ಅಷ್ಟೇ. ನಾವು ಎಲ್ಲಿಂದ ಬರ್ತೀವಿ ಹೋಗ್ತೀವಿ, ಸೈಡಲ್ಲಿ ನೋಡ್ಕೊಂಡು ಹೋಗ್ತೀವಿ. ಹೌದು, ಓಡಾಡೋಕ್ಕೆ ಜಾಗ ಇಲ್ಲ. ಮಾಡ್ತೀವಿ ಇವಾಗ ಎತ್ತು ಬಿಡ್ತೀವಿ. ಲಾಸ್ಟ್ ಆಯ್ತು ಒಂದೇ ಒಂದು ಕಾರು, ಇವಾಗ ಎತ್ತು ಬಿಡ್ತೀನಿ. ಅಲ್ಲ ಕಣಣ್ಣ, ನೀನ್ ಎತ್ತು ಬಿಡ್ತೀನಿ ಅಂತ ಹೇಳ್ತೀಯ. ಇವಾಗ ಎಲ್ಲ ಮುಗ್ದಾದ್ಮೇಲೆ ಇಷ್ಟ ತನಕ ಓಡಾಡೋರು ಏನ್ ಮಾಡ್ಬೇಕು? ನಾನು ಕೆಲಸ ಮಾಡುವನು, ಓನರ್ ಹೇಳಿದ್ರೆ ನಾ ಕೇಳ್ಬೇಕಲ್ಲ. ನೀವು ಓನರ್ ಹತ್ರ ಮಾತಾಡ್ಕೊಳ್ಳಿ. ಅಷ್ಟೇ ಒಂದೇ ಮಾತು ನಾನು ಹೇಳೋದು. ಎಲ್ಲಿ ರೋಡಲ್ಲಿ ಇಲ್ಲಿ ಬರ್ತಾ ಇರ್ತಾರಲ್ಲ, ಎಲ್ಲಿ ಓಡೋದಲ್ಲಿ ನೀವು ಪ್ರಶ್ನೆ ಮಾಡ್ಬೇಕು. ನಮ್ ಗೌರ್ಮೆಂಟೇ ಸರಿ ಇಲ್ಲ ಮೊದಲ ಫಸ್ಟ್ ಆಫ್ ಆಲ್. ಅರೆ ಸರಿಯಾದ ಕೆಲಸ ಮಾಡ್ತಿದಾರಲ್ಲ, ಗೌರ್ಮೆಂಟ್ ಯಾಕೆ ಸರಿ ಇಲ್ಲ? ಎಲ್ಲಿ ಮಾಡ್ತಿದ್ದಾರೆ ಸರ್? ಇದು ಎಲ್ಲಿ ಮಾಡ್ತಿದ್ದಾರೆ? ಫುಟ್ಪಾತ್ ಇದೇನು? ಫುಟ್ಪಾತ್ ಇನ್ ಫುಟ್ಪಾತ್ ಅಂತಾರ?